Dear students, welcome to my class. In the last class, we learned some basic introduction about arithmetic progression. In this class, you are going to learn what is finite arithmetic progression, what is infinite arithmetic progression, and finally, formula related to arithmetic progression. Let us move on to the what is finite arithmetic progression. An arithmetic progression having finite number of terms is called a finite arithmetic progression. Terms ಅಂದ್ರೆ ನೆನ್ನೆ ಹೇಳ್ಕೊಟ್ಟಿದ್ದೀನಿ. 2, 4, 6, 8 ಆರ್ ದಿ ಟರ್ಮ್ಸ್. ಫೈನೈಟ್ ಅಂತ ಹೇಳಿದ್ರೆ 2, 4, 6, 8 ನೋಡಿ ಕಂಟಿನ್ಯೂ ಆಗಿಲ್ಲ, ಅದು ಅಷ್ಟಕ್ಕೆ ಸ್ಟಾಪ್ ಆಗಿದೆ. ಅದನ್ನು ಏನಂತ ಕರಿತೀವಿ? ವಿ ಆರ್ ಗೋಯಿಂಗ್ ಟು ಕಾಲ್ಡ್ ಎಸ್ ಫೈನೈಟ್ ನಂಬರ್. ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿರೋದ್ರಿಂದ ವಿ ಆರ್ ಗೋಯಿಂಗ್ ಟು ಕಾಲ್ಡ್ ಎಸ್ ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. Next, for example, 2, 4, 6, 8 is the finite arithmetic progression. Then what is infinite arithmetic progression? An arithmetic progression having infinite number of terms is called a infinite arithmetic progression. For example, again 2, 4, 6, 8 is the example. 2, 4, 6, 8 ಸ್ಟಾಪ್ ಆಗಿಲ್ಲ, ಸೊ ಅದು ಡಾಟೆಡ್ ಲೈನ್ ಕೊಟ್ಟಿದ್ದೀನಿ ಅಂದರೆ ಕಂಟಿನ್ಯೂ ಆಗಿದೆ. ನಂಬರ್ ಏನಾಗ್ತಿದೆ? ಇನ್ಫೈನೈಟ್ ನಂಬರ್ ಇದೆ ಇಲ್ಲಿ. ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿರೋದ್ರಿಂದ ವಿ ಆರ್ ಗೋಯಿಂಗ್ ಟು ಕಾಲ್ಡ್ ಆಸ್ ಸಚ್ ನಂಬರ್ ವಿ ಆರ್ ಗೋಯಿಂಗ್ ಟು ಕಾಲ್ಡ್ ಆಸ್ ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ನೆಕ್ಸ್ಟ್, ಜನರಲ್ ಫಾರ್ಮ್ ಆಫ್ ಎನ್ ಎ ಪಿ. ಯಾವ ರೀತಿ ಬರಿತೀವಿ ಜನರಲ್ ಫಾರ್ಮ್ನ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಅಂತ ಹೇಳಿದ್ರೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ದು ನೋಡಿ, ಎ ಕಮ ಎ ಪ್ಲಸ್ ಡಿ ಕಮ ಎ ಪ್ಲಸ್ 2d ಅಪ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಕರಿತೀವಿ. ಇಯರ್ ನಿಮ್ಗೆ ಗೊತ್ತಿದೆ, ಎ ಈಸ್ ಈಕ್ವಲ್ ಟು ಫಸ್ಟ್ ಟರ್ಮ್, ಡಿ ಈಸ್ ಕಾಲ್ಡ್ ಕಾಮನ್ ಡಿಫ್ರೆನ್ಸ್, ಎನ್ ಈಸ್ ಕಾಲ್ಡ್ ನಂಬರ್ ಆಫ್ ಟರ್ಮ್ಸ್ ಅಂತ ಕರಿತೀವಿ. ಇನ್ನೊಂದು ಫಾರ್ಮುಲಾ ಇದೆ, nth ಟರ್ಮ್ ಆಫ್ ಎನ್ ಎ ಪಿ. nth ಟರ್ಮ್ ಆಫ್ ಎನ್ ಎ ಪಿ ಯಾವ ರೀತಿ ಬರಿತೀವಿ? nth ಟರ್ಮ್ ಆಫ್ ಎನ್ ಎ ಪಿ ಅಂದರೆ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಯರ್ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಜನರಲ್ ಫಾರ್ಮ್ ಆಫ್ ಎನ್ ಎ ಪಿಲಿ ಲಾಸ್ಟ್ ಇದೆ ನೋಡಿ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅದನ್ನೇ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಎ ಎನ್. ಎನ್ ಇಸ್ ಕಾಲ್ಡ್ ದಿ nth ಟರ್ಮ್ ಆಫ್ ಎನ್ ಎ ಪಿ, ವೇರ್ ಎ ಇಸ್ ಕಾಲ್ಡ್ ದಿ ಫಸ್ಟ್ ಟರ್ಮ್, n is called the number of terms, d is called the common difference. Very important formula idu. Next, sum of the terms of an AP. ಟರ್ಮ್ಗಳನ್ನೆಲ್ಲ ಆ್ಯಡ್ ಮಾಡಿದ್ರೆ ಎ ಪಿನಲ್ಲಿ ಏನಂತ ಕರಿತೀವಿ ಅಂತ ಹೇಳಿದ್ರೆ ಅದನ್ನು ವಿ ಆರ್ ಗೋಯಿಂಗ್ ಟು ಕಾಲ್ಡ್ ಆಸ್ ಅರ್ಥಮೆಟಿಕ್ ಸೀರೀಸ್. ಫಾರ್ ಎಕ್ಸಾಂಪಲ್, ಎಸ್ ಎನ್ ಅನ್ನು ಸಮ್ ಆಫ್ ಟರ್ಮ್ಸ್ನ ಎಸ್ ಎನ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಈಸ್ ಈಕ್ವಲ್ ಟು ಎ ಒನ್ ಪ್ಲಸ್ ಎ ಟು ಪ್ಲಸ್ ಎ ತ್ರೀ ಅಪ್ ಟು ಎ ಎನ್. Again, sum of n ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ನ ಸಮ್ ಆಫ್ ಎನ್ ನ್ಯಾಚುರಲ್ ನಂಬರ್ನ ಯಾವ ರೀತಿ ಬರಿತೀವಿ ಅಂತ ಹೇಳಿದ್ರೆ ಒಂದು ಫಾರ್ಮುಲಾ ಇದೆ, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಆಫ್ ಎನ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 2. ಯು ಆಲ್ರೆಡಿ ನೋ ದಿ ನ್ಯಾಚುರಲ್ ನಂಬರ್ಸ್ ಆರ್ 1, 2, 3, 4, 5 ಎಕ್ಸೆಟ್ರಾ. ದೆನ್ ಸಮ್ ಆಫ್ ಎನ್ ಈವನ್ ನಂಬರ್ಸ್. ಫಸ್ಟ್ ಒನ್ನು ಎನ್ ನ್ಯಾಚುರಲ್ ನಂಬರ್ಸ್, ಇದು ಎನ್ ಈವನ್ ನಂಬರ್ಸ್. ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಆಫ್ ಎನ್ ಪ್ಲಸ್ 1. ಯು ಆಲ್ರೆಡಿ ನೋ ದಟ್ ಈವನ್ ನಂಬರ್ಸ್ ಆರ್ 2, 4, 6, 8, 10 ಎಕ್ಸೆಟ್ರಾ. ನೆಕ್ಸ್ಟ್, ಸಮ್ ಆಫ್ ಎನ್ ಆಡ್ ನಂಬರ್ಸ್. ಹೌ ವಿ ರೆಪ್ರೆಸೆಂಟ್ ಸಮ್ ಆಫ್ ಎನ್ ಆಡ್ ನಂಬರ್ಸ್ ಅಂತ ಹೇಳಿದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಸ್ಕ್ವಯರ್. ದೆನ್ ಆಡ್ ನಂಬರ್ ಇಸ್ ಈಕ್ವಲ್ ಟು 1, 3, 5, 7, 9. Sum of n terms of an AP. Sum of very important formula idu. Sum of n terms of an AP is given by Sn is equal to n divided by 2 of 2a plus n minus 1 into t, where Sn is the sum of n term of an AP, where n is the number of terms, a you already know that the first term, and d is nothing but the common difference. Sum of n terms of an AP
if first term and last term is given. ಒಂದು ಸಮ್ ಆಫ್ ಎನ್ ಟರ್ಮ್ಸ್ ಕಂಡುಹಿಡಿಯೋಕೆ ಹೇಳ್ತಾನೆ. ಅದರಲ್ಲಿ ಏನು ಮಾಡ್ತಾನೆ, ಫಸ್ಟ್ ಟರ್ಮು ಕೊಟ್ಟಿರ್ತಾನೆ, ಲಾಸ್ಟ್ ಟರ್ಮು ಕೊಟ್ಟಿದ ಅಂತ ಹೇಳಿದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಆಫ್ ಎ ಪ್ಲಸ್ ಎಲ್ ಫಾರ್ಮುಲಾ ಯೂಸ್ ಮಾಡಬೇಕು. ದೇರ್ ಈಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ ಎನ್ ಟರ್ಮ್ ಆ್ಯಂಡ್ ಸಮ್ ಆಫ್ ಎನ್ ಟರ್ಮ್ಸ್. ಎನ್ ಟರ್ಮ್ಸ್ ಅಂದ್ರೇನು, ಎ ಎನ್. ಸಮ್ ಆಫ್ ಎನ್ ಟರ್ಮ್ಸ್ ಅಂದ್ರೇನು, ಎಸ್ ಎನ್. ಇದು ಗ್ಯಾಪ್ನ ಇಟ್ಕೋಬೇಕು ಯಾವಾಗಲೂ. ಆಫ್ ಎನ್ ಎ ಪಿ ಈಸ್ ಗಿವನ್ ಬೈ ಎನ್ is equal to Sn minus S of n minus 1. Thank you.